ಕಾಲಿವುಡ್ ನಟ ಸೂರ್ಯ ಅಭಿನಯಿಸಿದ್ದ ಕಂಗುವಾ ಸಿನಿಮಾ ಅಷ್ಟಾಗಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಕಾಣಲಿಲ್ಲ, ಜೊತೆಗೆ ಕಲೆಕ್ಷನ್ ಕೂಡ ಮಾಡಲಿಲ್ಲ. ಒಂದು ರೀತಿಯ ಭರವಸೆ ಕಂಗುವಾ ಸಿನಿಮಾ ಮೇಲೆ ಇತ್ತು. ಹೈ ಬಜೆಟ್ ಸಿನಿಮಾ, ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು, ಪಂಚ ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು. ಅದ್ಯಾಕೋ ಏನೋ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ನ ಕಂಗುವಾ ಸಿನಿಮಾ ಪಡೆದುಕೊಳ್ಳಲಿಲ್ಲ. ಈ ಒಂದು ಸಿನಿಮಾದ ಸೋಲಿನ ಬೆನ್ನಲ್ಲೇ ಇದೀಗ ನಟ ಸೂರ್ಯ ಅವರು ಮತ್ತೊಂದು ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು ಈ ಹಿಂದೆ. ಅದೇ ಸಿನಿಮಾ ರೆಟ್ರೋ. ಇದೀಗ ರೆಟ್ರೋ ಚಿತ್ರದ ಟೀಸರ್ ರಿಲೀಸ್ ಆಗಿರುವಂತದ್ದು. ಪೂಜಾ ಹೆಗಡೆ ಅವರೊಟ್ಟಿಗೆ ನಟ ಸೂರ್ಯ ಕಾಣಿಸ್ಕೊಂಡಿರುವಂತದ್ದು. ಅವರ 44ನೇ ಸಿನಿಮಾ ರೆಟ್ರೋ ಆಗಿರುವಂತದ್ದು. ಸದ್ಯಕ್ಕೆ ಟೀಸರ್ ನಲ್ಲಿ ಒಂದಷ್ಟು ಎಮೋಷನ್ಸ್ ಗಳು ಬ್ಲೆಂಡ್ ಆಗಿರೋದು ಇಲ್ಲಿ ಕಾಣುತ್ತೆ. ಗ್ಯಾಂಗ್ಸ್ಟರ್ ಆಗಿರುವಂತಹ ಸೂರ್ಯ ಅವರು ಪ್ರೇಮ ಕತೆ, ಅಂದ್ರೆ ಪ್ರೀತಿಯಲ್ಲಿ ಹೇಗೆ ಬೀಳ್ತಾರೆ, ಪ್ರೀತಿ ಹೇಗೆ ಬದಲಾವಣೆ ಆಗುತ್ತೆ ಅವರ ಜೀವನ ಅನ್ನುವಂಥದ್ದನ್ನ ಓವರ್ ಆಲ್ ಆಗಿ ಟೀಸರ್ ನಲ್ಲಿ ತೋರಿಸಿರುವಂತದ್ದು. ಪೂರ್ತಿ ಚಿತ್ರಣ ಸದ್ಯಕ್ಕೆ ಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ವಿಜಯ್ ಅವರು ತುಂಬಾ ಸೂಕ್ಷ್ಮತೆಯಿಂದ ಸಿನಿಮಾದ ಎಳೆಯನ್ನು ಟೀಸರ್ ನಲ್ಲಿ ಒಂದು ಬಿಟ್ಟಾಗಿ ಮಾಡಿರುವಂಥದ್ದು. ಒಟ್ಟಾರೆ ರೆಟ್ರೋ ಸಿನಿಮಾ ರೆಟ್ರೋ ಆಗಿ ಒಂದು ರೀತಿ ಒಂದು ಸೀನ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಬ್ರು ಪೂಜಾ ಹೆಗಡೆ ಅವ್ರು ಇರಬಹುದು ಅಥವಾ ಸೂರ್ಯ ಅವ್ರು ಇರ್ಬೋದು, ಇಬ್ರು ಸಹ ಒಂದು ರೀತಿ ಯಾವುದೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕೊಡ್ತಾರೆ ಪಕ್ಕ ಅನಿಸೋ ರೀತಿನಲ್ಲಿ ಈ ಒಂದು ಟೀಸರ್ ಮೂಡಿ ಬಂದಿರುವಂಥದ್ದು. ಪ್ರತಿ ಪ್ರೇಕ್ಷಕರಿಗೂ ಇಷ್ಟ ಆಗುವಂತಹ ಒಂದು ಸಿನಿಮಾವನ್ನ ಈ ಬಾರಿ ಸೂರ್ಯ ಅವರು ಕೈಗೆತ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಕಂಗುವಾ ಸಿನಿಮಾ ಯಾಕೆ ಸೋಲು ನಪ್ತು ಅನ್ನುವಂಥದ್ದು ಅವ್ರಿಗೂ ಸಹ ಈಗ ಅರಿವಾಗಿದೆ. ಹಾಗಾಗಿ ಪ್ರೇಕ್ಷಕರಿಗೆ ಯಾವ ರೀತಿಯ ಸಿನಿಮಾಗಳು ಇಷ್ಟ ಆಗುತ್ತೆ, ಯಾವ ರೀತಿ ಸಿನಿಮಾ ಕಂಟೆಂಟ್ನ ನಾವು ಅವರಿಗೆ ಕೊಡಬೇಕು, ಈ ಬಿಗ್ ಸ್ಕ್ರೀನ್ ಮೇಲೆ ಯಾವ ರೀತಿ ಕಂಟೆಂಟ್ಗಳನ್ನ ಅವ್ರು ಇಷ್ಟಪಡ್ತಾರೆ, ಕಥಾ ಹಂದರಗಳನ್ನು ಯಾವ ರೀತಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಲಾಜಿಕ್ ಸೂರ್ಯ ಅವರು ಮನಸ್ಸಲ್ಲಿ ಇಟ್ಕೊಂಡು ಇದೀಗ ಗ್ಯಾಂಗ್ಸ್ಟರ್ ಸಿನಿಮಾ ಒಟ್ಟಿಗೆ ಆ ಗ್ಯಾಂಗ್ಸ್ಟರ್ ಸೀನ್ಗಳೊಟ್ಟಿಗೇನೆ ಇದೊಂದು ರೀತಿಯ ಪ್ರೀತಿ ಪ್ರೇಮ ಹಾಗೆ ಇರುವಂತಹ ಒಂದಷ್ಟು ಮ್ಯೂಸಿಕಲ್ ಸಿನಿಮಾ ಸಹ ಇದು ಆಗಿರುವಂಥದ್ದು. 2025ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನು ನಟ ಸೂರ್ಯ ಅವರ ಪತ್ನಿ ಜ್ಯೋತಿಕಾ ಅವರು ಸಹ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಇದಾಗಿದೆ.